ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, PSTR 2026ಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪರಿಸರ ಅಧ್ಯಯನ ಅಂದರೆ EVS ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಈ PSTR ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ಈ ಪರಿಸರ ಅಧ್ಯಯನ. ತುಂಬ ಬೇಸಿಕ್ ಆಗಿರುವಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಕ್ವಶನ್ಸ್ಗಳನ್ನು ಕೇಳ್ತಾ ಬರ್ತಾನೆ. ನಾವು ಈ PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ 4ನೇ ಕ್ಲಾಸು, 5ನೇ ಕ್ಲಾಸು ಮತ್ತು 6 ಮತ್ತು 7ನೇ ಕ್ಲಾಸಿನಲ್ಲಿರುವಂತಹ ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಚೆಂದಾಗಿ ಆಳವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಅದರ ಜೊತೆಗೆ ನಾವು ಹೊರಗಡೆ ಇರುವಂತಹ ವಿಷಯಗಳನ್ನು ಇಟ್ಕೊಂಡು ಕೂಡ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ, ಅಷ್ಟಕ್ಕೆ ಸೀಮಿತ ಇರೋದಿಲ್ಲ. ಹಾಗಾಗಿ ಇವತ್ತು ನಾವು ಈ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಪ್ರತಿದಿನವೂ ಕೂಡ ಈ EVS ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವೆಲ್ಲರೂ ಕೂಡ ವಾಚ್ ಮಾಡಿ. ಹಾಗೆ ಅದರ ಜೊತೆಗೆ ನಿಮಗೆ ಯಾವುದಾದ್ರೂ ಸಲಹೆ ಸೂಚನೆಗಳಿದ್ರೂ ಕೂಡ ನೀವು ಕೊಡ್ತಾ ಬರ್ಬೋದು. ಕಾಮೆಂಟ್ ಮೂಲಕ ನೀವು ಮಾಹಿತಿಯನ್ನು ಕೊಡ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು HSTR ಹಾಗೆ PSTR ಮತ್ತು GPSTR ಈ 3 ಕೋರ್ಸಿಗೆ ರಿಲೇಟೆಡ್ ಆಗಿ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕ್ಲಾಸಸ್ಸನ್ನು ನೀವು ಹೇಗೆ ಪಡ್ಕೋಬೋದಪ್ಪ ಅಂದರೆ, ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. SKA ಅಂತ ಬರುತ್ತೆ. ಆ ಡೌನ್ಲೋಡ್ ಮಾಡ್ಕೊಂಡ ನಂತರದಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ಅಷ್ಟು ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಚಾಪ್ಟರ್ ವೈಸಲ್ಲಿ ಕ್ಲಾಸನ್ನು ನಾವು ಕಂಪ್ಲೀಟ್ ಆಗಿ ನಿಮಗೆ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಕ್ವಶನ್ಸನ್ನು ಕೂಡ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಹಿಂದೆ ಎಕ್ಸಾಮಲ್ಲಿ ಯಾವ ರೀತಿ ಬಂದಿದೆ, ಮುಂದೆ ಯಾವ ರೀತಿ ಬರ್ಬೋದು ಅನ್ನುವಂತಹ ಮಾಹಿತಿನೂ ಕೂಡ ನಿಮಗೆ ಈ ಆ್ಯಪ್ ಮೂಲಕ ಸಿಗ್ತಾ ಹೋಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಈ ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಬರ್ತಾ ಇರುವಂತಹ ಮುಂದಿನ ನೋಟಿಫಿಕೇಷನಲ್ಲಿ ನೀವೆಲ್ಲರೂ ಕೂಡ ಸೆಲೆಕ್ಷನ್ ಆಗಬೇಕು ಅಂತ ಹಾರೈಸ್ತಾ, ಸ್ನೇಹಿತರೆ ಇವತ್ತಿನ ಮೊದಲನೇ ಕ್ವಶನ್ನಿಗೆ ಹೋಗೋಣ. ನೋಡಿ, ಅಬೋಹಾರ್ ವನ್ಯಜೀವಿ ಅಭಯಾರಣ್ಯವು ಡ್ಯಾಶ್ ಪ್ರಸಿದ್ಧವಾಗಿದೆ ಅಂದರೆ ಅಬೋಹಾರ್ ವೈಲ್ಡ್ ಲೈಫ್ ಸೆಂಚುರಿ ಈಸ್ ಫೇಮಸ್ ಫಾರ್ ಅಂತ ಕೊಟ್ಟಿರುವಂಥದ್ದು. ಅಂದರೆ ಅಬೋಹಾರ್ ಎನ್ನುವಂತಹ ಒಂದು ವನ್ಯಜೀವಿ ಧಾಮ ಇದೆಯಲ್ಲ, ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂದರೆ ಇಲ್ಲಿ ಕೆಲವೊಂದು ಪಕ್ಷಿ ಮತ್ತು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ವಲಸೆ ಹಕ್ಕಿಗಳಿಗೆ ಪ್ರಸಿದ್ಧವಾಗಿದೆಯೋ, ಕಾಡು ಹಂದಿಗೆ ಪ್ರಸಿದ್ಧವಾಗಿಯೋ, ಕಸ್ತೂರಿ ಜಿಂಕೆಗೆ ಪ್ರಸಿದ್ಧವಾಗಿದೆಯೋ ಅಥವಾ ಕೃಷ್ಣ ಮೃಗಕ್ಕೆ ಇದು ಪ್ರಸಿದ್ಧವಾಗಿದೆ ಅಂತ 4 ಆಪ್ಷನನ್ನು ಕೊಟ್ಟಿರುವಂಥದ್ದು. ಫಸ್ಟ್ ಆಫ್ ಆಲ್, ಇದು ಅಬೋಹಾರ್ ಎನ್ನುವಂತಹ ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿದೆ ಅಂತ ಕೇಳಿದಾಗ ಇದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಯಾವ ಸ್ಟೇಟಲ್ಲಿದೆ ಇದು? ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಅಬೋಹಾರ್ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಯಾವ ವನ್ಯಜೀವಿಗಳು ಅತಿ ಹೆಚ್ಚು ಕಂಡುಬರ್ತಾವಪ್ಪ ಅಂದರೆ ಈ ಬ್ಲಾಕ್ ಬಕ್ ಅಥವಾ ಕೃಷ್ಣ ಮೃಗಗಳು ಅತಿ ಹೆಚ್ಚು ಕಂಡುಬರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಅಬೋಹಾರ್ ಅನ್ನುವಂಥದ್ದು ಯಾವುದಕ್ಕೆ ಫೇಮಸ್ ಆಗಿದ್ರೆ ಈ ಬ್ಲಾಕ್ ಬಕ್ ಅಥವಾ ಕೃಷ್ಣ ಮೃಗಗಳಿಗೆ ಪ್ರಸಿದ್ಧಿ ಪಡೆದಿರುವಂತಹ ಒಂದು ವನ್ಯಜೀವಿ ಧಾಮವಾಗಿರುತ್ತೆ, ಆರ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಕರಿತೀವಿ. ಹಾಗಾದರೆ ಸ್ನೇಹಿತರೆ, ನಮ್ಮ ಕರ್ನಾಟಕಕ್ಕೆ ಇದನ್ನು ಅಪ್ಲೈ ಮಾಡಿ ಕ್ವಶನ್ಸನ್ನು ಕೇಳಿದರೆ ಇದು ಪಂಜಾಬ್ ರಾಜ್ಯದ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಹಾಗೆ ಇದನ್ನೇ ಇಟ್ಕೊಂಡು ಕರ್ನಾಟಕದ ಬಗ್ಗೆನೂ ಕೂಡ ಪ್ರಶ್ನೆ ಕೇಳ್ಬೋದಲ್ಲ. ಹಾಗಾದರೆ ಕರ್ನಾಟಕದಲ್ಲಿ ಕೃಷ್ಣ ಮೃಗ ಧಾಮಗಳು ಎಲ್ಲಿ ಕಂಡು ಬರ್ತಾವಂತ ನೋಡಿದಾಗ ನೋಡಿ, ಫಸ್ಟ್ ಕೃಷ್ಣ ಮೃಗ ಧಾಮ ಫೇಮಸ್ ಇರುವಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆ ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಯಾವುದಪ್ಪ ಅಂದರೆ ಪ್ಲೇಸು ರಾಣೆಬೆನ್ನೂರು. ಈ ರಾಣೆಬೆನ್ನೂರು ಕೃಷ್ಣ ಮೃಗ ಧಾಮಗಳಿಗೆ ಅತಿ ಪ್ರಸಿದ್ಧವಾದಂತಹ ಕರ್ನಾಟಕದ ಸ್ಥಳವಾಗಿರುತ್ತೆ. ಹಾಗಾದರೆ ರಾಣೆಬೆನ್ನೂರು ಕೃಷ್ಣ ಮೃಗ ಧಾಮ ಅಂತಾನೆ ಕರಿತೀವಿ. ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮತ್ತೊಂದು ವನ್ಯಜೀವಿ ಧಾಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಅದೇ ಕೃಷ್ಣ ಮೃಗಗಳಿಗೆ ಸಂಬಂಧಪಟ್ಟಂತೆ. ನೀವು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ, ಪ್ರಶ್ನೆಯನ್ನು ಕೂಡ ಅನಾಲಿಸಿಸ್ ಮಾಡ್ತಾ ಇದ್ದೀರಿ. ಹಾಗಾದರೆ ಹಾವೇರಿ ಜಿಲ್ಲೆಯಲ್ಲಿರುವಂತಹ ರಾಣೆಬೆನ್ನೂರು ಕೃಷ್ಣ ಮೃಗ ಧಾಮ ಅನ್ನುವಂಥದ್ದು ಒಂದು ಫೇಮಸ್ ಆಗಿರೋದು. ಎರಡನೇ ಕೃಷ್ಣ ಮೃಗ ಧಾಮ ಎಲ್ಲಿದೆ ಅಂತ ಕೇಳಿದರೆ ಅದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ.
ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾದರೆ ತುಮಕೂರು ಜಿಲ್ಲೆಯಲ್ಲಿರುವಂತಹ ಕೃಷ್ಣ ಮೃಗಧಾಮವನ್ನು ಏನಂದ ಕರೀತಾರಂಥೇಳಿ ಕಾಮೆಂಟ್ ಮೂಲಕ ನೀವು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ. ಕ್ಲಿಯರಾ? ಪಂಜಾಬಲ್ಲಿರೋದು ಗೊತ್ತಾಯಿತು. ಹಾಗೆ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಒಂದು ಕೃಷ್ಣ ಮೃಗಧಾಮ ಇದೆ ಅಂತ ಗೊತ್ತಾಯಿತು. ಹಾಗೆ ಅದೇ ಕರ್ನಾಟಕದಲ್ಲಿ ಮತ್ತೊಂದು ಕೃಷ್ಣ ಮೃಗಧಾಮ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಆ ಕೃಷ್ಣ ಮೃಗದ ಧಾಮದ ಹೆಸರೇನು ಅಂಥೇಳಿ ಕಾಮೆಂಟ್ ಮೂಲಕ ನೀವು ಆನ್ಸರನ್ನು ಮಾಡಿ ನೋಡೋಣ ಯಾವುದು ಸರಿ ಅಂಥೇಳಿ ಗೊತ್ತಾಗತ್ತೆ. ಕ್ಲಿಯರ್ ಸ್ನೇಹಿತರೆ? ಹಾಗಾದರೆ ಎರಡನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವನ ನಿರ್ಮಿತ ವಿಪತ್ತು ಅಲ್ಲ ಅಂತ ಹೇಳಿ ಕೊಟ್ಟಿರುವಂಥದ್ದು. ಅಂದರೆ ಮಾನವ ಮಾಡಿರುವಂತಹ ವಿಪತ್ತು ಅಲ್ಲ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಮಾನವ ನಿರ್ಮಿತ ವಿಪತ್ತು ಅಲ್ಲ ಅನ್ನೋದಕ್ಕೆ ಇಲ್ಲಿ 4 ಆಪ್ಷನ್ಗಳು ಇದ್ದಾವೆ. ಯಾವ್ಯಾವುದು ಅಂತ ನೋಡಿ. ದರೋಡೆ ಮಾಡುವಂಥದ್ದು. ದರೋಡೆ ಯಾರು ಮಾಡ್ತಾರೆ? ಮನುಷ್ಯ ತಾನೇ ಮಾಡಬೇಕು, ಪ್ರಾಣಿ ಅಂತೂ ದರೋಡೆ ಮಾಡಲ್ಲ. ಈಗ ಮನುಷ್ಯ ದರೋಡೆ ಮಾಡ್ತಾನೆ ಅನ್ನೋದು ಮಾನವನಿಂದ ಆದಂತಹ ಒಂದು ವಿಪತ್ತು ಅಂತ ಕರಿತೀವಿ. ನೋಡಿ, ಬ್ಯಾಂಕ್ ದರೋಡೆ ಅಂತ ಕರಿತೀವಿ, ಮನೆಯನ್ನು ದರೋಡೆ ಮಾಡೋದು, ಅಡ್ಡ ಹಾಕಿ ಯಾವುದಾದ್ರು ವ್ಯಕ್ತಿಯಲ್ಲಿರುವಂತಹ ಒಡವೆಗಳನ್ನು ದುಡ್ಡನ್ನು ಕಸ್ಕೊಂಡು ಹೋಗೋದು, ಇಂಥದನ್ನು ನಾವು ದರೋಡೆ ಅಂತ ಕರಿತೀವಿ. ಇದು ಯಾರು ಮಾಡ್ತಾ ಇರೋದು? ಮನುಷ್ಯ ಮಾಡುವಂತಹ ಒಂದು ಚಟುವಟಿಕೆ ಇದು. ಓಕೆ. ಹಾಗೆ ಯುದ್ಧ ಮಾಡುವಂಥದ್ದು. ನೋಡಿ, ರಾಷ್ಟ್ರಗಳ ನಡುವೆ ವಾರ್ ಅನ್ನೋದು ಕಾಮನ್ ಆಗಿರುತ್ತೆ. 2 ರಾಷ್ಟ್ರಗಳ ನಡುವೆ ಸಂಬಂಧ ಸರಿ ಇಲ್ಲ ಅಂದಾಗ, ಅಥವಾ ಆ ರಾಷ್ಟ್ರದ ಮತ್ತೊಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ಅಹಿತಕರ ಘಟನೆ ನಡೀತಂದ್ರೆ ಅಲ್ಲಿ ವಾರ್ ಡಿಕ್ಲೇರ್ ಆಗೋದನ್ನು ನಾವು ನೋಡ್ತೀವಿ. ಯುದ್ಧನೂ ಕೂಡ ಯಾರು ಮಾಡ್ತಾರೆ? ಮನುಷ್ಯನಿಂದ ಆಗುವಂತಹ ಒಂದು ವಿಪತ್ತು ಅಂತ ನಾವು ನೋಡ್ತೀವಿ. ಹಾಗೆ ಮುಷ್ಕರಗಳನ್ನು ಮಾಡ್ತೀವಿ, ಸ್ಟ್ರೈಕನ್ನು ಮಾಡ್ತೀವಿ. ಸ್ಟ್ರೈಕ್ ನೋಡಿ, ನಮ್ಮ ಬೇಡಿಕೆಗಳನ್ನು ಈಡೇರಿಸೋಕ್ಕೋಸ್ಕರ ನಾವೇನು ಮಾಡ್ತೀವಿ? ಮನುಷ್ಯರೇ ಮಾಡುವಂತಹ ಸ್ಟ್ರೈಕು. ಸರ್ಕಾರದ ವಿರುದ್ಧ ಆಗಿರ್ಬೋದು, ಅಥವಾ ಸಂಘ ಸಂಸ್ಥೆಗಳ ವಿರುದ್ಧವಾಗಿರ್ಬೋದು. ಸೊ ತನ್ನ ಮೂಲ ಬೇಡಿಕೆಗಳನ್ನು ಈಡೇರೋದಕ್ಕೋಸ್ಕರ ಈ ಮುಷ್ಕರಗಳನ್ನು ಕಾಮನ್ ಆಗಿ ಮಾಡ್ತೀವಿ. ಹಾಗಾದರೆ ದರೋಡೆನೂ ಮಾನವನಿಂದ ಆಗುವಂಥದ್ದು, ಯುದ್ಧನೂ ಮಾನವನಿಂದನೇ ಆಗುವಂಥದ್ದು, ಹಾಗೆ ಮುಷ್ಕರನೂ ಕೂಡ ಮಾನವನಿಂದ ಆಗುವಂಥದ್ದು. ಹಾಗಾದರೆ ಮನುಷ್ಯನಿಂದ ಆಗದೇ ಇರುವಂಥದ್ದು ಯಾವುದಪ್ಪ ಅಂದರೆ ಪ್ರವಾಹ ಅನ್ನುವಂಥದ್ದು ಮನುಷ್ಯನಿಂದ ಆಗದೇ ಇರುವಂಥದ್ದು. ಫ್ಲಡ್ ಇದು ನ್ಯಾಚುರಲಿ ಆಗುವಂಥದ್ದು. ಈಗ ಅತಿಯಾದಂತಹ ಮಳೆ ಬಿತ್ತಪ್ಪ. ಅತಿಯಾದಂತಹ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ರಿವರ್ ವಾಟರ್ ಏನಾಗುತ್ತೆ? ಓವರ್ಫ್ಲೋ ಆಗುತ್ತೆ. ನದಿ ನೀರು ಉಕ್ಕಿ ಹರಿದಾಗ ಅದು ಭೂಭಾಗದಲ್ಲಿ ತಗ್ಗಿರುವಂತಹ ಪ್ರದೇಶಕ್ಕೆ ಬಂದು ಆ ನೀರು ಏನಾಗುತ್ತೆ? ಸಂಗ್ರಹಣವಾಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಪ್ರವಾಹ. ಈ ಪ್ರವಾಹದಿಂದ ಅತಿ ಹೆಚ್ಚು ಆಸ್ತಿಗಳು ಹಾನಿಯಾಗೋದನ್ನು ನೋಡ್ತೀವಿ. ಹಾಗೆ ರಸ್ತೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಮತ್ತೆ ಮನೆಗಳನ್ನು ಕೂಡ ಏನು ಮಾಡುತ್ತದೋ ಮುಚ್ಚಾಕುವಂತಹ ಸಾಧ್ಯತೆಗಳಿರ್ತವೆ. ತಗ್ಗಿನಲ್ಲಿರುವಂತಹ ಭೂಪ್ರದೇಶದಲ್ಲಿ ಅಂತಹ ಮನೆಗಳಿತ್ತಂದರೆ ಆ ಮನೆಗಳು ನೀರಿನಲ್ಲಿ ಮುಳುಗಡೆ ಆಗ್ತವೆ. ಅಂದರೆ ಮನುಷ್ಯನ ಜೀವನ ಚಟುವಟಿಕೆ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಯಾವುದು? ಫ್ಲಡ್ ಅನ್ನುವಂಥದ್ದು. ಹಾಗಾದರೆ ಫ್ಲಡ್ ಮಾನವನಿಂದ ಆದದ್ದು, ನ್ಯಾಚುರಲಿ ಆಗಿದೆ ಅಂತ ಕೇಳಿದಾಗ ಅದು ನ್ಯಾಚುರಲಿ ಆದಂಥದ್ದನ್ನು ನೋಡ್ತೀವಿ. ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಸರಿಯಾಗಿರುತ್ತೆ. ರೈಟ್. ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಹೋಗೋಣ. ರಕ್ತಹೀನತೆ ಡ್ಯಾಶ್ ಕೊರತೆಯಿಂದ ಉಂಟಾಗುತ್ತದೆ ಅಂತ. ಅನಿಮಿಯಾ ಈಸ್ ಕಾಸಸ್ ಬೈ ದ ಡೆಫಿಷಿಯನ್ಸಿ ಆಫ್ ಅಂತ ಕೊಟ್ಟಿದ್ದಾರೆ. ಯಾವುದರಿಂದ ರಕ್ತಹೀನತೆ ಆಗತ್ತೆ ಅಂತ ನೋಡಿದಾಗ ನೋಡಿ, ಕಬ್ಬಿಣ, ಕ್ಯಾಲ್ಸಿಯಂ, ಉಪ್ಪು, ಪೊಟ್ಯಾಷಿಯಂ ಅಂತ ಇದೆ. ರಕ್ತಹೀನತೆ ಆಗುವಂಥದ್ದು ಯಾವುದರಿಂದಪ್ಪ ಅಂದರೆ ಕಬ್ಬಿಣದಿಂದ ರಕ್ತಹೀನತೆ ಆಗತ್ತೆ. ಮನುಷ್ಯನ ದೇಹದಲ್ಲಿ ರಕ್ತಹೀನತೆಗೆ ಕಾರಣ ಯಾವುದು? ಕಬ್ಬಿಣ. ಅಥವಾ B12ನಿಂದನೂ ಕೂಡ ಮನುಷ್ಯನ ದೇಹದಲ್ಲಿ ರಕ್ತಹೀನತೆ ಉಂಟಾಗೋದನ್ನು ನೋಡ್ತೀವಿ. ಹಾಗಾಗಿ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಭೂಮಿಯ ಮೇಲ್ಮೈಗೆ ಸಮೀಪ ಇರುವ ಮುಖ್ಯ ವಾತಾವರಣದ ಪದರ ಯಾವುದು ಅಂತ ಇದೆ. ದ ಮೈನ್ ಅಟ್ಮಾಸ್ಫಿಯರ್ ಲೇಯರ್ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್. ಅಂದರೆ ಭೂಮಿಯ ಮೇಲ್ಮೈಗೆ ಸಮೀಪದಲ್ಲಿರುವಂತಹ ಒಂದು ಪದರ ಯಾವುದು ಅಂತ ಕೊಟ್ಟಿದ್ದಾನೆ. ಈಗ ಆ ಲೇಯರ್ಸ್ಗಳ ಬಗ್ಗೆ ಫಸ್ಟ್ ಬೇಸಿಕ್ ಮಾಹಿತಿಯನ್ನು ತಗೊಳ್ಳಿ. ಈಗ ಇದು ಅರ್ತ್ ಸರ್ಫೇಸ್, ಇದು ಭೂಮಿಯ ಮೇಲ್ಮೈ, ಅರ್ತ್ ಸರ್ಫೇಸ್. ಈಗ ಭೂಮಿಯ ಮೇಲ್ಮೈಗೆ ಸಂಬಂಧಪಟ್ಟಂತೆ ಭೂಮಿಯ ಮೇಲ್ಮೈನಿಂದ ನಮ್ಮ ವಾಯುಮಂಡಲವನ್ನು, ಅಟ್ಮಾಸ್ಫಿಯರನ್ನು ನೋಡ್ತಾ ಹೋಗೋದಾದರೆ ಎಷ್ಟು ಲೇಯರ್ಸ್ಗಳು ಕಂಡುಬರ್ತಾವಪ್ಪ ಅಂದರೆ 5 ಲೇಯರ್ಸ್ಗಳು ಕಂಡುಬರ್ತಾವೆ. ಮೊದಲನೇ ಲೇಯರ್ಸ್ ಯಾವುದಪ್ಪ ಅಂದರೆ ಇದು ಟ್ರೋಪೋಸ್ಫಿಯರ್ ಅಂತ, ಟ್ರೋಪೋಸ್ಫಿಯರ್ ಪರಿವರ್ತನಾ ಮಂಡಲ. ಎರಡನೇ ಲೇಯರ್ ಯಾವುದಪ್ಪ ಅಂದರೆ ಸ್ಟ್ರಾಟೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್.
ಸಮೋಷ್ಣ ಮಂಡಲ. ಮೂರನೇ ಲೇಯರ್ ಯಾವುದಪ್ಪ ಅಂದರೆ ಮೆಸೋಸ್ಪಿಯರ್ ಅಂದರೆ ಮಧ್ಯಮಂಡಲ. ನಾಲ್ಕನೇದು ಯಾವುದಪ್ಪ ಅಂದರೆ ಐನೋಸ್ಪಿಯರ್ ಆರ್ ಇದನ್ನು ಥರ್ಮೋಸ್ಪಿಯರ್ ಅಂತಲೂ ಕೂಡ ಕರಿತೀವಿ. ಲಾಸ್ಟ್ ಒಂದು ನೋಡಿ ಎಕ್ಸೋಸ್ಪಿಯರ್ ಅಂತ ಕಂಡುಬರುತ್ತೆ, ಬಾಹ್ಯಮಂಡಲ. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯಾನುಮಂಡಲ ಮತ್ತು ಬಾಹ್ಯಮಂಡಲ ಅಂತೇಳಿ 5 ಲೇಯರ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಭೂಮಿಯ ಮೇಲ್ಮೈಗೆ ಅರ್ತ್ ಸರ್ಫೇಸಿಗೆ ನಿಯರೆಸ್ಟ್ ಇರೋದು ಯಾವುದಪ್ಪ ಅಂದರೆ ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ ಅನ್ನುವಂಥದ್ದು ಭೂಮಿಯ ಮೇಲ್ಮೈಗೆ ಅತಿ ಸಮೀಪದಲ್ಲಿರುವಂಥದ್ದು. ಹಾಗಾದರೆ ಇಲ್ಲಿ ಆನ್ಸರ್ ಆಗಿ ನಾವು ನೋಡೋದಾದರೆ ಟ್ರೋಪೋಸ್ಪಿಯರ್ ಎನ್ನುವಂಥದ್ದು ಅರ್ತ್ ಸರ್ಫೇಸಿಗೆ ನಿಯರೆಸ್ಟ್ ಇರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಕ್ವಶನಿಗೆ? 4ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂಥ ಉತ್ತರ. ಹಾಗಾದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಐನೋಸ್ಪಿಯರ್ ಏನೇನು ಇಂಪಾರ್ಟೆಂಟ್ ಬೇಸಿಕ್ ಕ್ವಶನ್ಸ್ ಅನ್ನ ನಮಗೆ ಈ PSTR ಎಕ್ಸಾಮಲ್ಲಿ ಕೇಳ್ಬೋದು. ನೋಡಿ ಸ್ನೇಹಿತರೆ, ಟ್ರೋಪೋಸ್ಫಿಯರ್ ಅಂತ ಕೇಳಿದರೆ ಈ ಲೇಯರ್ ಅನ್ನುವಂಥದ್ದು ಲೋಯರ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ವಲಯದಲ್ಲಿ ಈ ಅಟ್ಮಾಸ್ಫಿಯರ್ ಚೇಂಜಸ್ ಅಂತ ಕರಿತೀವಿ. ವಾಯುಮಂಡಲದಲ್ಲಾಗುವಂತಹ ಎಲ್ಲ ಬದಲಾವಣೆಗಳು ಏನಾಗುತ್ತೆ? ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಪ್ರೆಸಿಪಿಟೇಷನ್ ಮಳೆ ಆಗುತ್ತೆ. ಸೊ ಇಂತಹ ಒಂದು ವಾತಾವರಣದ ಎಲ್ಲ ಬದಲಾವಣೆಗಳು ಆಗುವಂಥದ್ದು ಯಾವ ಲೇಯರಲ್ಲಿ ಅಂತ ಕೇಳಿದರೆ ಅದು ಟ್ರೋಪೋಸ್ಫಿಯರಲ್ಲಿ. ಹಾಗಾಗಿ ಅದನ್ನು ಪರಿವರ್ತನಾ ಮಂಡಲ ಅಂತಾನೆ ಕರೀತಾರೆ. ಎರಡನೇ ನೋಡಿ ಸ್ಟ್ರಾಟೋಸ್ಫಿಯರ್. ಈ ಸ್ಟ್ರಾಟೋಸ್ಫಿಯರ್ ಏನಕ್ಕೆ ಫೇಮಸ್ಸು ಅಂತ ಕೇಳಿದಾಗ ಇಲ್ಲಿ ಓಝೋನ್ ಲೇಯರ್ ಕಂಡುಬರುತ್ತೆ. O3 ಅಂತ ಕೇಳಿದ್ರಲ್ಲ, ಓಝೋನ್ ಪದರ ಯಾವ ವಲಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಕಂಡುಬರುವಂಥದ್ದು. ಹಾಗೆ ಮೆಸೋಸ್ಫಿಯರ್ ಏನು ಫೇಮಸ್ಸು? ಕೋಲ್ಡೆಸ್ಟ್ ಲೇಯರ್ ಇನ್ ಅಟ್ಮಾಸ್ಫಿಯರ್ ಅಂದರೆ ವಾಯುಮಂಡಲದಲ್ಲೇ ಅತಿ ಶೀತವಾದಂತಹ ವಲಯ ಯಾವುದು ಅಂತ ಕೇಳಿದರೆ ಅದು ಮೆಸೋಸ್ಫಿಯರ್ ಆಗಿರುತ್ತೆ. ಹಾಗಾದರೆ ಈ 5 ಲೇಯರ್ಸಲ್ಲಿ ಒಂದು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ ಕಾಮೆಂಟಲ್ಲಿ ಅದನ್ನು. ಈ 5 ಲೇಯರ್ಸಲ್ಲಿ ಯಾವ ಒಂದು ವಲಯವನ್ನು ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವ ವಲಯ ಅಂತ ಕರೀತಾರೆ? ಅಂದರೆ ರೇಡಿಯೋ ವೇವ್ಸನ್ನು ರಿಫ್ಲೆಕ್ಟ್ ಮಾಡುವಂತಹ ಒಂದು ಲೇಯರ್ ಯಾವುದು ಅಂತ ಕೇಳಿದರೆ 5 ಲೇಯರ್ಸಲ್ಲಿ ಯಾವುದು ಅನ್ನೋದನ್ನು ಒಂದು ಕಾಮೆಂಟಲ್ಲಿ ಆನ್ಸರ್ ಮಾಡಿ. ನೋಡಿ, ಟ್ರೋಪೋಸ್ಫಿಯರೋ, ಸ್ಟ್ರಾಟೋಸ್ಫಿಯರೋ, ಮೆಸೋಸ್ಫಿಯರೋ, ಐನೋಸ್ಫಿಯರೋ ಆರ್ ಎಕ್ಸೋಸ್ಫಿಯರ್ ಯಾವುದನ್ನು? ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವಂತಹ ವಲಯ ಯಾವುದು ಅನ್ನೋದನ್ನು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ಆ ಆನ್ಸರ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಬೇರೆ ಬೇರೆ ಒಂದು ಲೇಯರ್ಸ್ ಇಂಪಾರ್ಟೆಂಟ್ ಏನು ಅನ್ನೋದನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗ್ಬೋದು. ಬಟ್ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಟ್ರೋಪೋಸ್ಫಿಯರ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 5ನೇ ಪ್ರಶ್ನೆಗೆ ಹೋಗೋಣ. ದೇಹದಲ್ಲಿ ಜೀರ್ಣವಾಗದ ಆಹಾರದ ಭಾಗ ಯಾವುದು ಅಂತ ಕೊಟ್ಟಿರುವಂಥದ್ದು. ಅಲ್ಲಿ ಪಿಷ್ಟ ಅಂತ ಇದೆ, ಸೆಲ್ಯುಲೋಸ್ ಅಂತ ಇದೆ, ಪ್ರೋಟೀನ್ಗಳು ಅಂತ ಇದೆ, ಕೊಬ್ಬು ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಈ ಸೆಲ್ಯುಲೋಸ್ ಇದೆಯಲ್ಲ, ಇದು ದೇಹದಲ್ಲಿ ಜೀರ್ಣ ಆಗದೇ ಇರುವಂತಹ ಆಹಾರದ ಒಂದು ಭಾಗವಾಗಿರೋದನ್ನು ನಾವು ನೋಡ್ತೀವಿ, ಸೆಲ್ಯುಲೋಸ್ ಅಂತ ಕರೆಯುವಂಥದ್ದು. ನೋಡಿ, ಇಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಪೋರ್ಟಿವ್ ಆಗಿರೋದಿಲ್ಲ. ಹಾಗಾಗಿ 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ 6ನೇ ಪ್ರಶ್ನೆಗೆ. ಈ ಕೆಳಗಿನಗಳಲ್ಲಿ ಯಾವುದು ಗ್ರಹವಲ್ಲ ಅಂತ ಇದೆ. ಕೊಟ್ಟಿರುವಂತಹ 4 ಆಪ್ಷನ್ ಏನಿದೆ? ಶುಕ್ರ ಅಂತ ಇದೆ, ಸೂರ್ಯ ಇದೆ, ಮಂಗಳ ಇದೆ, ಭೂಮಿ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದಾಗ ಇವುಗಳಲ್ಲಿ ಯಾವುದು ಗ್ರಹ ಅಲ್ಲ ಅಂತ ಕೇಳಿದರೆ, ಈಗ ಶುಕ್ರ ಅನ್ನುವಂಥದ್ದು ಗ್ರಹಗಳ ಪಟ್ಟಿಯಲ್ಲಿ ಇದೆ ಇಲ್ಲೋ? ಇದು ಗ್ರಹವಾಗಿರುತ್ತೆ. ಹಾಗಾಗಿ ಇದು ಪ್ಲಾನೆಟ್ ಲೀಸ್ಟಲ್ಲಿ ನೋಡ್ತೀವಿ. ಹಾಗಾದರೆ ಮಂಗಳ ಎನ್ನುವಂಥದ್ದು ಕೂಡ ಇದು ಕೂಡ ಗ್ರಹವಾಗಿರುತ್ತೆ. ಹಾಗೆ ಭೂಮಿನೂ ಕೂಡ ಒಂದು ಪ್ಲಾನೆಟ್ಸ್ ಆಗಿರುತ್ತೆ. ಹಾಗಾದರೆ ಪ್ಲಾನೆಟ್ಸ್ ಯಾವುದು ಅಲ್ಲ ಅಂತ ಕೇಳಿದರೆ ಯಾವ್ದು ಆನ್ಸರ್ ಮಾಡ್ಬೇಕು ನಾವು? ಸೂರ್ಯ ಅನ್ನೋದು ಗ್ರಹ ಅಲ್ಲ. ಹಾಗಾದರೆ ಸೂರ್ಯ ಅನ್ನುವಂಥದ್ದು ಗ್ರಹ ಅಲ್ಲ ಅನ್ನೋದು ಕನ್ಫರ್ಮ್ ಆಯ್ತಂದ್ರೆ ಈಗ ನಮಗೆ ಆನ್ಸರ್ ಅನ್ನೋದು ಯಾವುದು ಸರಿ ಆಯಿತು? ಬಿ ಅನ್ನೋದು ರೈಟ್ ಆನ್ಸರ್ ಇದೆ 6ನೇ ಪ್ರಶ್ನೆಗೆ. ಸೂರ್ಯ ಗ್ರಹ ಅಲ್ಲ ಅನ್ನೋಂಥದ್ದು ಕ್ಲಿಯರ್ ಆದರೆ ಹಾಗಾದರೆ ಸೂರ್ಯ ಏನದು? ಒಂದು ನಕ್ಷತ್ರವಾಗಿರುತ್ತೆ. ಸೂರ್ಯ ಅನ್ನೋಂಥದ್ದು ಏನದು? ಒಂದು ಸ್ಟಾರ್, ನಕ್ಷತ್ರ ಆಗಿರುತ್ತೆ. ಹಾಗಾದರೆ ಈ ಸೂರ್ಯ ಭೂಮಿಗೆ ಸಮೀಪದಲ್ಲಿರೋದ್ರಿಂದ, ಅರ್ತ್ಗೆ ನಿಯರೆಸ್ಟ್ ಇರೋದ್ರಿಂದ, ಆ ಭೂಮಿಗೆ ಸಮೀಪದಲ್ಲಿರೋ ಅದರ ಬೆಳಕು ಮತ್ತು ಶಾಖ ನಮಗೆ ಸಿಗತ್ತೆ ಮತ್ತು ಗಾತ್ರದಲ್ಲಿ ಸೂರ್ಯ ದೊಡ್ಡದಾಗಿ ಕೂಡ ಕಾಣಿಸುತ್ತೆ.
ಹಾಗಾದರೆ ಸೂರ್ಯನಲ್ಲಿ ಯಾವ ಅನಿಲ ಹೆಚ್ಚಾಗಿ ಕಂಡುಬರುತ್ತಪ್ಪ ಅಂದರೆ ಹೈಡ್ರೋಜನ್ ಪ್ಲಸ್ ಹೀಲಿಯಂ ಗ್ಯಾಸ್ ಅತಿ ಹೆಚ್ಚು ಕಂಡುಬರುವಂಥದ್ದು. ಯಾವುದರಲ್ಲಿ? ಸೂರ್ಯನಲ್ಲಿ ಕಂಡುಬರುವಂತಹ ಪ್ರಮುಖ ಅನಿಲ ಯಾವುದಪ್ಪ ಅಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲ ಕಂಡುಬರುವಂಥದ್ದು. ಹಾಗೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಎಷ್ಟು? ಈಗ ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಭೂಮಿ ಇದೆ. ಕ್ಲಿಯರಾ? ಇವುಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದರೆ 150 ಮಿಲಿಯನ್ ಕಿಲೋಮೀಟರ್ ಅಷ್ಟು ಅಂತರವನ್ನು ಹೊಂದಿದೆ. 150 ಮಿಲಿಯನ್ ಕಿಲೋಮೀಟರ್. ಅಕ್ಯುರೇಟ್ ನೋಡಿದಾಗ 149.6 ಮಿಲಿಯನ್ ಕಿಲೋಮೀಟರ್ ಅಷ್ಟು ಅಂತರವನ್ನು ಹೊಂದಿರುವಂಥದ್ದು. ಓವರಾಲ್ ನೋಡಿದಾಗ 150 ಮಿಲಿಯನ್ ಕಿಲೋಮೀಟರ್ಸ್ ಅಂತಾನೆ ಕರೆಯುವಂಥದ್ದು. ಹಾಗಾದರೆ ಈ ಸೂರ್ಯನಿಗೆ ಸಂಬಂಧಪಟ್ಟಂತೆ ಭೂಮಿಗೆ ಸಮೀಪದಲ್ಲಿರುವಂತಹ ಒಂದು ನಕ್ಷತ್ರ ಯಾವುದು ಅಂತ ಎಕ್ಸಾಮಲ್ಲಿ ಕೇಳಿದ್ರು. ಯಾವುದನ್ನು ಆನ್ಸರ್ ಮಾಡಬೇಕು? ಸೂರ್ಯನನ್ನು ಆನ್ಸರ್ ಮಾಡಬೇಕಾಗತ್ತೆ. ಈಗ ಕೊಟ್ಟಿರುವಂತಹ 3 ಗ್ರಹಗಳಲ್ಲಿ ಶುಕ್ರ ಗ್ರಹ ಏನು ಫೇಮಸ್ಸು ನೋಡಿ. ಸೌರವ್ಯೂಹದಲ್ಲೇ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವಂಥದ್ದು, ಹೈಯೆಸ್ಟ್ ಟೆಂಪರೇಚರ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದರೆ ಅದು ಯಾವುದಪ್ಪ ಅಂದರೆ ವೀನಸ್. ಹಾಗೆ ಸೌರವ್ಯೂಹದಲ್ಲೇ ಅತಿ ಹೆಚ್ಚು ಪ್ರಕಾಶಮಾನವಾದಂತಹ ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ರು ಯಾವುದಾಗಿರುತ್ತೆ? ಅದು ಶುಕ್ರ ಗ್ರಹವಾಗಿರುತ್ತೆ. ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ ಮತ್ತು ಬ್ರೈಟೆಸ್ಟ್ ಪ್ಲಾನೆಟ್ ಅಂತಲೂ ಕೂಡ ಕರಿತೀವಿ. ಹಾಗೆ ಮಂಗಳ ಗ್ರಹ ಅಂತ ಕೇಳಿದರೆ ಅದನ್ನು ರೆಡ್ ಪ್ಲಾನೆಟ್ ಅಂತಲೂ ಕೂಡ ಕರಿತೀವಿ. ರೆಡ್ ಪ್ಲಾನೆಟ್ ಅಂತ ಕರಿತೀವಿ, ಅಥವಾ ಕೆಂಪು ಗ್ರಹ, ಅಂಗಾರು, ಕುಜಗ್ರಹ ಅಂತ ಕರಿತೀವಿ. ಈ ಮಂಗಳ ಗ್ರಹಕ್ಕೆ ಉಪಗ್ರಹಗಳು ಇದಾವೆ. ಒಂದು ಪೋಬೋಸ್ ಮತ್ತು ಇನ್ನೊಂದು ಡೈಮೋಸ್ ಅಂತ ಹೇಳಿ 2 ಸ್ಯಾಟಲೈಟ್ಸ್ ಇರುವಂಥದ್ದು ಯಾವ ಗ್ರಹಕ್ಕೆ? ಮಂಗಳ ಗ್ರಹಕ್ಕೆ. ಹಾಗಾದರೆ ನಮ್ಮ ಭೂಮಿ ಯಾವ್ಯಾವ ಹೆಸರಿನಿಂದ ಕರಿತೀವಿ? ಭೂಮಿಗೆ ಇರುವಂತಹ ವಿವಿಧ ಹೆಸರುಗಳು, ಡಿಫ್ರೆಂಟ್ ನೇಮ್ಸ್ ಆಫ್ ದ ಅರ್ತ್ ಅಂಥೇಳಿ ಯಾವ್ಯಾವ ಹೆಸರುಗಳಿಂದ ಕರಿತೀವಂತ ಒಂದು ಲೀಸ್ಟನ್ನು ಕಾಮೆಂಟಲ್ಲಿ ಹಾಕಿ ನೋಡೋಣ. ಯಾವ್ಯಾವ ಹೆಸರುಗಳಿಂದ ಭೂಮಿಯನ್ನು ಕರಿತೀವಿ, ಅಥವಾ ಭೂಮಿಯ ವಿವಿಧ ಹೆಸರುಗಳು ಏನೇನು ಅಂಥೇಳಿ. ಯಾಕಂದರೆ ನಮಗೆ ಅರ್ತ್ ಎನ್ನುವಂಥದ್ದೇ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಈ ಒಂದು ಎಕ್ಸಾಮ್ ದೃಷ್ಟಿಯಿಂದ. ಹಾಗಾಗಿ ಭೂಮಿಯ ವಿವಿಧ ಹೆಸರುಗಳನ್ನು ಒಂದು ಪಟ್ಟಿಯನ್ನು ನೀವು ಒಂದು ಕಾಮೆಂಟ್ ಲೀಸ್ಟಲ್ಲಿ ಹಾಕಿದರೆ ನಮಗೆ ಗೊತ್ತಾಗತ್ತೆ. ಸೊ ಭೂಮಿಯ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಿ ಅನ್ನುವಂಥದ್ದು. ಓಕೆ, ಇದಿಷ್ಟು ಕಾನ್ಸೆಪ್ಟನ್ನು ನಾವು ಎಷ್ಟನೇ ಪ್ರಶ್ನೆ ಬಗ್ಗೆ ನೋಡಬೇಕು? 6ನೇ ಪ್ರಶ್ನೆ ಬಗ್ಗೆ. ಹಾಗಾದರೆ ಇದರಲ್ಲಿ ಆನ್ಸರ್ ಯಾವುದು? ಸೂರ್ಯ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಮಾನವನ ದೇಹದಲ್ಲಿನ ಅತಿ ಉದ್ದವಾದಂತಹ ಮೂಳೆ ಯಾವುದು ಅಂತ ಇದೆ ನೋಡಿ. ಹ್ಯೂಮರಸ್ ಅಂತ ಇದೆ, ಸ್ಟೆಫಸ್ ಅಂತ ಇದೆ, ಎಲುಬು ಅಂತ ಇದೆ, ತ್ರಿಜ್ಯ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಎಲುಬು ಅನ್ನುವಂಥದ್ದು ಮಾನವನ ದೇಹದಲ್ಲಿರುವಂತಹ ಅತಿ ಉದ್ದವಾದಂತಹ ಒಂದು ಮೂಳೆ ಆಗಿರುತ್ತೆ. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ 8ನೇ ಪ್ರಶ್ನೆಗೆ. ಈ ಕೆಳಗಿನ ರಾಷ್ಟ್ರೀಯ ಉದ್ಯಾನವನವನ್ನು ಮೊದಲು ಹೈಲಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯಲಾಗುತ್ತಿತ್ತು. 4 ಆಪ್ಷನ್ ಕೊಟ್ಟಿದ್ದಾರೆ. ಆ 4 ಆಪ್ಷನಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನನ ಹೈಲಿ ನ್ಯಾಷನಲ್ ಪಾರ್ಕ್ ಅಂತ ಕರೀತಿದ್ರು ಅನ್ನೋದನ್ನು ನಾವಿಲ್ಲಿ ತಿಳಿಸ್ಬೇಕಾಗತ್ತೆ. ಆಪ್ಷನಲ್ಲಿ ನೋಡಿ, ಪೆರಿಯಾರ್ ಅಂತ ಇದೆ, ಜಿಮ್ ಕಾರ್ಬೆಟ್ ಇದೆ, ಕಾಜಿರಂಗ ಇದೆ, ರಣಥಂಬೋರ್ ಅಂತ ಇದೆ. ಈ 4 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಪೆರಿಯಾರ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಇದೆಯಪ್ಪ ಅಂದರೆ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಸ್ಟೇಟ್ ವೈಸಲ್ಲಿ ನೋಡಿದಾಗ ಕೇರಳ ರಾಜ್ಯದಲ್ಲಿ ಕಂಡುಬರೋದು ಪೆರಿಯಾರ್. ಜಿಮ್ ಕಾರ್ಬೆಟ್ ಅನ್ನುವಂಥದ್ದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಕ್ಲಿಯರಾ? ನೆಕ್ಸ್ಟ್ ಕಾಜಿರಂಗ ಎನ್ನುವಂಥದ್ದು ಯಾವ ಸ್ಟೇಟಲ್ಲಿ ಇದೆಯಪ್ಪ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಹಾಗೆ ರಣಥಂಬೋರ್ ಅನ್ನುವಂಥದ್ದು ಯಾವ ಸ್ಟೇಟಲ್ಲಿದೆ? ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡಿ ಸ್ಟೇಟ್ ಅನ್ನೋದು ನಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ನೋಡಿ, ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಏನಕ್ಕೆ ಫೇಮಸ್ಸು ಅಂತ ನೋಡಿದಾಗ ಇಲ್ಲಿ ಆನೆಗಳು ಅತಿ ಹೆಚ್ಚು ಕಂಡುಬರ್ತವೆ ಮತ್ತು ಹುಲಿಗಳು ಕೂಡ ಕಂಡುಬರ್ತವೆ. ಜಿಮ್ ಕಾರ್ಬೆಟ್ ಏನಕ್ಕೆ ಫೇಮಸ್ ಅಪ್ಪ ಅಂದರೆ ಹುಲಿಗಳಿಗೆ ಸಂಬಂಧಪಟ್ಟಂತೆ ಅತಿ ಫೇಮಸ್ ಇರುವಂಥದ್ದು. ಕಾಜಿರಂಗ ಏನಕ್ಕೆ ಫೇಮಸ್ ಅಪ್ಪ ಅಂದರೆ ಒಂದು ಕೊಂಬಿನ ಗೇಂಡಾಮೃಗ. ಸಿಂಗಲ್ ಹಾರ್ನರ್ಡ್ ರೈನೋಸಾರ್ಸ್ಗೆ ಫೇಮಸ್ ಇರುವಂಥ ನ್ಯಾಷನಲ್ ಪಾರ್ಕ್ ಭಾರತದಲ್ಲಿ ಯಾವುದು ಅಂತ ಕೇಳಿದರೆ ಅದು
ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ರಣಥಂಬೋರು ಕೂಡ ಬೆಂಗಾಲ್ ಟೈಗರಿಗೆ ಪ್ರಸಿದ್ಧಿ ಪಡೆದಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಬಂಗಾಳದ ಹುಲಿಗಳು ಇಲ್ಲಿ ಹೆಚ್ಚಾಗಿ ಕಂಡುಬರ್ತಾವೆ. ಹಾಗಾದ್ರೆ ಕೊಟ್ಟಿರುವಂತಹ ಪ್ರಶ್ನೆಗೆ ಹೈಲಿ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಕರಿತಿದ್ರಪ್ಪ ಅಂದ್ರೆ ಈ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕಿಗೆ ಏನಂತ ಕರಿತಿದ್ರಪ್ಪ ಅಂದ್ರೆ ಹೈಲಿ ನ್ಯಾಷನಲ್ ಪಾರ್ಕ್ ಅಂತಾನು ಕೂಡ ಕರಿತಿದ್ರು. ಹಾಗೆ ರಾಮಗಂಗಾ ಅಂತಾನು ಕೂಡ ಇದಕ್ಕೆ ಕರಿತಿದ್ರು. ಈ ಜಿಮ್ ಕಾರ್ಬೆಟ್ ಭಾಗದಲ್ಲಿ ರಾಮಗಂಗಾ ನದಿ ಹರಿತಾ ಇರೋದನ್ನು ಕೂಡ ನಾವು ನೋಡ್ತೀವಿ. ಹಾಗಾದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮತ್ತೇನು ಇಂಪಾರ್ಟೆಂಟ್ ಅಂತಂದ್ರೆ ಇದು ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ. ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಯಾವುದಪ್ಪ ಅಂದ್ರೆ ಅದೇ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಅದನ್ನ ಯಾವಾಗ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಿದ್ರಪ್ಪ ಅಂದ್ರೆ 1936ರಲ್ಲಿ 1936 ಅಲ್ಲಿ ಇದು ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಆಗುತ್ತೆ. ಜಿಮ್ ಕಾರ್ಬೆಟ್ ಅನ್ನುವಂಥದ್ದು ಹುಲಿಗಳಿಗೆ ಫೇಮಸ್ ಇರುವಂಥದ್ದು. ಹಾಗೆ ಫಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಅಂತ ಕೇಳಿದ್ರು, ಅದು ಯಾವುದಪ್ಪ ಅಂದ್ರೆ ಜಿಮ್ ಕಾರ್ಬೆಟ್. 1973ರಲ್ಲಿ ಇದನ್ನ ಹುಲಿ ಸಂರಕ್ಷಣಾ ತಾಣ ಅಂತಾನೂ ಕೂಡ ಘೋಷಣೆ ಮಾಡಲಾಗತ್ತೆ. ಹಾಗಾಗಿ ಹುಲಿಗಳಿಗೆ ಪ್ರಸಿದ್ಧಿ ಪಡೆದಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದ್ರೆ ಅದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿರುವಂತಹ 4 ರಾಷ್ಟ್ರೀಯ ಉದ್ಯಾನವನಗಳು ರಾಜ್ಯಗಳ ಪರಿಚಯ ಗೊತ್ತಾಯಿತು, ಯಾವ್ಯಾವ ಅನಿಮಲ್ಸ್ ಇದೆ ಅಂತ ಗೊತ್ತಾಯಿತು. ಅದರಲ್ಲೂ ರೈಟ್ ಆನ್ಸರ್ ಜಿಮ್ ಕಾರ್ಬೆಟ್ ಎನ್ನುವಂಥದ್ದು ಯಾವಾಗ ಆಯಿತು, ಅಲ್ಲಿ ಟೈಗರ್ ರಿಸರ್ವ್ ಯಾವಾಗ ಘೋಷಣೆ ಆಯಿತು, ಏನಕ್ಕೆ ಫೇಮಸ್ಸು ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಕ್ಲಿಯರಾ? ನೋಡಿ ಇಷ್ಟು ಕೂಡ ರಾಷ್ಟ್ರೀಯ ಉದ್ಯಾನವನಗಳ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹಾಗಾದ್ರೆ ಇದೇ ಪ್ರಶ್ನೆಯನ್ನ ಸ್ವಲ್ಪ ನಮ್ಮ ಕರ್ನಾಟಕದ ಮೇಲೆ ಅಪ್ಲೈ ಮಾಡೋದಾದ್ರೆ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದಾವಪ್ಪ ಅಂದ್ರೆ 5 ನ್ಯಾಷನಲ್ ಪಾರ್ಕ್ಗಳಿದಾವೆ, 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ. ಹಾಗಾದ್ರೆ ಈ 5 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಏನು ಗೊತ್ತಿರಬೇಕು? ಒಂದು ನ್ಯಾಷನಲ್ ಪಾರ್ಕ್ ಹೆಸರು ಗೊತ್ತಿರಬೇಕು, ಪ್ಲಸ್ ಎರಡನೇದು ಯಾವ ಜಿಲ್ಲೆಯಲ್ಲಿದೆ ಅಂತ ಗೊತ್ತಿರಬೇಕು. ನೋಡಿ ಒಂದು ರಾಷ್ಟ್ರೀಯ ಉದ್ಯಾನವನದ ಹೆಸರು 1 2 3 4 5 ಪ್ಲಸ್ ಯಾವ ಜಿಲ್ಲೆಯಲ್ಲಿದೆ ಅಂಥೇಳಿ ಅದನ್ನು ಕಾಮೆಂಟಲ್ಲಿ ಆನ್ಸರ್ ಮಾಡಿ ನೋಡೋಣ. ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಿಮಗೆ ಮಾಹಿತಿ ಕ್ಲಿಯರ್ ಆಗತ್ತೆ. ನ್ಯಾಷನಲ್ ಪಾರ್ಕ್ ಪ್ಲಸ್ ಯಾವ ಜಿಲ್ಲೆಯಲ್ಲಿದೆ ಅಂತ ನಂಬರ್ಸನ್ನು ಕೊಟ್ಟಿದ್ದೀನಿ. ಎಷ್ಟಿದ್ದಾವೆ? 5 ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ರಾಜ್ಯದಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಆ 5 ನ್ಯಾಷನಲ್ ಪಾರ್ಕ್ ಪ್ಲಸ್ ರಿಲೇಟೆಡ್ ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನು ಕಾಮೆಂಟಲ್ಲಿ ಆನ್ಸರನ್ನು ಮಾಡ್ತಾ ಹೋಗಿ. ನೆಕ್ಸ್ಟು 9ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸವೆತಕ್ಕೆ ಕಾರಣವಾಗುವುದಿಲ್ಲ ಅಂತ ಇದೆ. ಈಗ ಸಾಯಿಲ್ ಎರೋಸನ್ ಆಗೋದಕ್ಕೆ ಯಾವುದು ಕಾರಣ ಅಂತ ಅಲ್ಲ ಅಂತ ಹೇಳಿ ನೋಡಿದಾಗ ಗಾಳಿಯಿಂದ ಮಣ್ಣಿನ ಸವೆತ ಆಗತ್ತೆ ಅನ್ನೋದಾದರೆ ಎಸ್, ಗಾಳಿಯಿಂದ ಮಣ್ಣಿನ ಸವೆತ ಆಗತ್ತೆ ಕಾಮನ್. ಅದರಲ್ಲೂ ಗಾಳಿಯಿಂದ ಮಣ್ಣಿನ ಸವೆತ ಅತಿ ಹೆಚ್ಚು ಎಲ್ಲಾಗತ್ತಪ್ಪ ಅಂದರೆ ಗಾಳಿ ಜೋರಾಗಿ ಬೀಸುವಂಥ ಭಾಗ ಯಾವುದಪ್ಪ ಅಂದರೆ ಡೆಸರ್ಟ್ ಏರಿಯಾದಲ್ಲಿ ಅಥವಾ ಭೂಭಾಗದಲ್ಲಿ ಎಲ್ಲೇ ಗಾಳಿ ಬೀಸಿದ್ರೂ ಕೂಡ ಅಪ್ಪರ್ ಲೇಯರ್ ಏನಾಗುತ್ತೆ, ಎರೋಸನ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಗಾಳಿಯಿಂದ ಮಣ್ಣಿನ ಸವೆತ ಆಗೇ ಆಗತ್ತೆ. ಇದು ಗಾಳಿಯಿಂದ ಮಣ್ಣಿನ ಸವೆತ ಆಗುವಂತಹ ಒಂದು ವಿಧಾನವಾಗಿರುತ್ತೆ. ಅತಿಯಾಗಿ ಮೇಯಿಸುವುದರಿಂದ ಓವರ್ ಗ್ರಾಸಿಂಗ್ ಅಂತ ಕರಿತೀವಿ. ಈಗ ದನಕರುಗಳನ್ನು ನಾವು ಫಾರೆಸ್ಟ್ ಏರಿಯಾದಲ್ಲಿ ಬಿಡ್ತೀವಿ ಅಥವಾ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಬಿಡ್ತೀವಿ. ಆ ದನಗಳು ಮೇಯುವಂಥ ಸಂದರ್ಭದಲ್ಲಿ ಆ ಹುಲ್ಲನ್ನು ಕಿತ್ತು ಒಗಸಿದಾಗ ಆ ಪ್ರದೇಶ ಏನಾಗತ್ತಪ್ಪ ಅಂದರೆ ಕಂಪ್ಲೀಟ್ ಮಳೆ ನೀರು ಬಿದ್ದಾಗ ಅದು ಮಣ್ಣು ಏನಾಗುತ್ತೆ, ಕೊಚ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಅತಿಯಾಗಿ ಮೇಯಿಸೋದ್ರಿಂದನೂ ಕೂಡ ಏನಾಗತ್ತೆ ಅಂತ ಕೇಳಿದಾಗ ಮಣ್ಣಿನ ಸವೆತಕ್ಕೆ ಕಾರಣವಾಗತ್ತೆ. ಇದು ಎರಡನೇದು ಕೂಡ ಸರಿಯಾಗಿದೆ. 3ನೇ ನೋಡೋಣ. ಸೂರ್ಯ ಮಣ್ಣಿನ ಸವೆತಕ್ಕೆ ಕಾರಣವಾಗ್ತಾನಂದ್ರೆ ಸೂರ್ಯನಿಗೂ ಮಣ್ಣಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೂರ್ಯನಿಂದ ಮಣ್ಣಿನ ಸವೆತ ಆಗಲ್ಲ. ಹಾಗಾದರೆ ನೀರಿನಿಂದ ಮಣ್ಣಿನ ಸವೆತ ಆಗತ್ತಂದರೆ ಮಳೆ ನೀರು ಬಿದ್ದಾಗ ಅಥವಾ ನದಿ ನೀರು ಹರ್ಕೊಂಬರ್ಬೇಕಾದ್ರೆ ಏನಾಗುತ್ತೆ, ಸಾಯಿಲ್ ಎರೋಸನ್ ಮಾಡಿಕೊಂಡೇ ಬರುವಂಥದ್ದು. ಎರೋಸನ್ ಮಾಡ್ತವೆ, ಟ್ರಾನ್ಸ್ಫರ್ ಮಾಡ್ತವೆ ಮತ್ತು ಡೆಪಾಸಿಟನ್ನು ಕೂಡ ಮಾಡ್ತವೆ. ಹಾಗಾಗಿ ಈ ನೀರಿನಿಂದಲೂ ಕೂಡ ಏನಾಗುತ್ತೆ, ಮಣ್ಣಿನ ಸವೆತ ಉಂಟಾಗೋದನ್ನು ನೋಡ್ತೀವಿ. ಗಾಳಿ, ಅತಿಯಾಗಿ ಮೇಯಿಸೋದು, ನೀರು, ಇವು 3 ಕೂಡ ಯಾವುದಕ್ಕೆ ಕಾರಣ, ಮಣ್ಣಿನ ಸವೆತಕ್ಕೆ ಕಾರಣವಾಗಿರುತ್ತೆ. ಹಾಗಾದರೆ ಮಣ್ಣಿನ ಸವೆತಕ್ಕೆ ಯಾರು ಕಾರಣ ಅಲ್ಲ ಅಂತ ಕೇಳಿದರೆ ಯಾರು ಆನ್ಸರ್ ಮಾಡಬೇಕು, ಸೂರ್ಯ ಕಾರಣ ಆಗಿರೋದಿಲ್ಲ. ಹಾಗಾಗಿ 9ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ರೈಟ್. ನೆಕ್ಸ್ಟು 10ನೇ ಪ್ರಶ್ನೆಗೆ ಹೋಗೋಣ.
ನಾಲಿಗೆಯ ಯಾವ ಭಾಗದಲ್ಲಿ ಕಹಿ ರುಚಿ ಮೊಗ್ಗುಗಳಿವೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ನೋಡಿ, ನಾಲಿಗೆಯ ಮಧ್ಯಭಾಗ, ನಾಲಿಗೆಯ ಹಿಂಭಾಗ, ನಾಲಿಗೆಯ ತುದಿ, ನಾಲಿಗೆಯ ಅಂಚುಗಳು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನಾಲಿಗೆಯ ಹಿಂಭಾಗದಲ್ಲಿ ಏನಿರ್ತಾವಪ್ಪ ಅಂದರೆ ಕಹಿ ರುಚಿ ಮೊಗ್ಗುಗಳು ಇರೋದನ್ನು ನಾವು ನೋಡ್ತೀವಿ. ಹಾಗಾಗಿ 10ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಬ್ಯಾಕ್ ಆಫ್ ಟಂಗ್ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಓಕೆ, ಎಷ್ಟನೇ ಕ್ವಶನ್ ಕ್ಲಿಯರ್ ಆಯ್ತು ನಮಗೆ? 10th ಕ್ವಶನ್ಸು ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೋಗೋಣ. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಇದೆ. ಆಪ್ಷನಲ್ಲಿ ನೋಡಿ 25 ಇದೆ, 22 ಇದೆ, 23 ಇದೆ, 31 ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 31 ಜಿಲ್ಲೆಗಳು ಕರ್ನಾಟಕದಲ್ಲಿ ಕಂಡುಬರ್ತಾವೆ. ಹಾಗಾದರೆ ಆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ 31ನೇ ಜಿಲ್ಲೆಯಾಗಿ ಯಾವ ಜಿಲ್ಲೆ ರಚನೆಯಾಯಿತು ಅಂತ ಗೊತ್ತಿರಬೇಕು. ನೋಡಿ, 31ನೇ ಜಿಲ್ಲೆ ಯಾವುದು ಅಂತ ಕೇಳಿದರೆ ವಿಜಯನಗರ ಜಿಲ್ಲೆ ಅನ್ನುವಂಥದ್ದು 31ನೇ ಜಿಲ್ಲೆಯಾಗಿರುತ್ತೆ. ವಿಜಯನಗರ ಜಿಲ್ಲೆ. ಹಾಗಾದರೆ ಈ ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ಪ್ರತ್ಯೇಕವಾಗಿ ಹೊಸ ಜಿಲ್ಲೆ ಆಯಿತು ಅಂತ ಕೇಳಿದರೆ ಇದು ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಹೊಸ ಜಿಲ್ಲೆಯಾಗಿ ರಚನೆ ಆಗತ್ತೆ. ಹಾಗಾದರೆ ವಿಜಯನಗರ ಜಿಲ್ಲೆಯ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಹೊಸಪೇಟೆಯಲ್ಲಿ ಕಂಡುಬರುತ್ತೆ. ಹೊಸಪೇಟೆ ಅನ್ನುವಂಥದ್ದು ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ, ಹೆಡ್ ಕ್ವಾರ್ಟರ್ ಅಂತಲೇ ಕರಿತೀವಿ. ಹಾಗೆ ಈ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವಾಗ ಇದು 31ನೇ ಜಿಲ್ಲೆಯಾಗಿ ರಚನೆ ಆಯಿತು ಅಂತ ಕೇಳಿದರೆ 2021ರಲ್ಲಿ ರಚನೆ ಆಯಿತು, 2021ರಲ್ಲಿ. ಈ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಒಟ್ಟು ತಾಲೂಕುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 6 ತಾಲೂಕುಗಳು ಕಂಡುಬರ್ತವೆ. 6 ತಾಲೂಕುಗಳು ಕಂಡುಬರ್ತವೆ. 6 ತಾಲೂಕು ಯಾವ್ಯಾವುದು? ಹೊಸಪೇಟೆ ಕಂಡುಬರುತ್ತೆ, ಹೂವಿನ ಹಡಗಲಿ, ಹಗರಿ ಬೊಮ್ಮನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ, ಓಕೆನಾ, ಮತ್ತು ಹರಪನಹಳ್ಳಿ ಅಂತ. ಈ 6 ತಾಲೂಕುಗಳು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಾವೆ ಅಂದರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರೋದು. ಇದು 31ನೇ ಜಿಲ್ಲೆಯಾಗಿ ರಚನೆ ಆಗುತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಆಗಿದ್ದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು. ಹಾಗಾದರೆ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಯಿತು. ಎಷ್ಟು ಜಿಲ್ಲೆಗಳಿದೆ ಅಂದರೆ 31 ಜಿಲ್ಲೆಗಳಿದೆ. ಹಾಗಾದರೆ ಕರ್ನಾಟಕದಲ್ಲಿ 30ನೇ ಜಿಲ್ಲೆಯಾಗಿ ರಚನೆಯಾಗಿದ್ದು ಯಾವುದು? 30ನೇ ಜಿಲ್ಲೆ ಯಾವುದು ಅಂತ ಗೊತ್ತಿರಬೇಕು. 30ನೇ ಜಿಲ್ಲೆ. ಹಾಗಾದರೆ ಆ 30ನೇ ಜಿಲ್ಲೆ ಯಾವುದು ಅಂತ ಗೊತ್ತಾದರೆ ಅದು ಯಾವ ಜಿಲ್ಲೆಯಿಂದ ವಿಭಾಗಗೊಂಡು ಹೊಸ ಜಿಲ್ಲೆಯಾಗಿ ರಚನೆಯಾಯಿತು ಅನ್ನೋದು ಕೂಡ ತಿಳಿಸ್ಬೇಕಾಗತ್ತೆ. ನೋಡಿ, ಕಾಮೆಂಟಲ್ಲಿ ಆನ್ಸರ್ ಮಾಡಿ. 30ನೇ ಜಿಲ್ಲೆ ಯಾವುದು? ಯಾವ ಜಿಲ್ಲೆಯಿಂದ ವಿಭಾಗಗೊಂಡು ಆ 30ನೇ ಜಿಲ್ಲೆ ರಚನೆ ಆಯಿತು? ಆಗಿದ್ದ ಮುಖ್ಯಮಂತ್ರಿ ಯಾರು? 3 ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕು ನೀವು. ಮುಖ್ಯಮಂತ್ರಿ ಹೆಸರು, 30ನೇ ಜಿಲ್ಲೆ ಯಾವುದು, ಯಾವ ಜಿಲ್ಲೆಯಿಂದ ಅದು ಸಪರೇಟ್ ಆಯಿತು ಅನ್ನೋದನ್ನು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ಈಗ ಪ್ರೆಸೆಂಟ್ ಬಗ್ಗೆ ಮಾತಾಡೋದಾದರೆ 31 ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ನೋಡಿ, ಇದು ಕರ್ನಾಟಕಕ್ಕೆ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ ನೋಡಿ ಸ್ನೇಹಿತರೆ, ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಬುಕ್ಸನ್ನು ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಇದು. ಇಷ್ಟು ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸನ್ನು ಆಧಾರವಾಗಿಟ್ಕೊಂಡು ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬಂದವೆ ಅದರ ಆಧಾರವಾಗಿಟ್ಕೊಂಡು ಮುಂದೆ ಯಾವ ರೀತಿ ಬರ್ಬೋದು ಅದಕ್ಕೆ ಅನುಗುಣವಾಗಿ ಕರ್ನಾಟಕ ಭೂಗೋಳ ಅಂತ ಒಂದು ಬುಕ್ಸನ್ನು ಬರೆದಿದ್ದೀನಿ. ಇದು ನೋಡಿ, UPSC, KPSC, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, PSI ಆಗಿರ್ಬೋದು, PC ಆಗಿರ್ಬೋದು, HSTR, GPSTR, PSTR, ನೀವು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಳ್ಳಿ, ಎಲ್ಲ ಎಕ್ಸಾಮಿಗೆ ಯೂಸ್ ಆಗೋ ರೀತಿಯಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದ ಬಗ್ಗೆ ಯಾವ ರೀತಿ ಪ್ರಶ್ನೆ ಬಂದರೂ ಕೂಡ ಒಂದು ಕಾನ್ಸೆಪ್ಟ್ ಇರುವಂತಹ ಒಂದು ಬುಕ್ಸನ್ನು ಬರೆದಿರುವಂಥದ್ದು. ಇದರಲ್ಲಿ 4 ಭಾಗಗಳನ್ನು ಮಾಡಿದ್ದೀನಿ. ಆ 4 ಭಾಗಗಳು ಯಾವುದಪ್ಪ ಅಂದರೆ ಕರ್ನಾಟಕ ಭೂಗೋಳ ಪರಿಚಯ ಅಂತ ಕಂಡುಬರುತ್ತೆ. ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಯಾವೆಲ್ಲ ವಿಷಯಗಳು ಕಂಡುಬರ್ತಾವಪ್ಪ ಅಂದರೆ 17 ಅಧ್ಯಾಯಗಳು ಕಂಡುಬರ್ತಾವೆ. ಯಾವ್ಯಾವುದು? ಭೌಗೋಳಿಕ ಸ್ಥಾನ, ಪ್ರಾಕೃತಿಕ ಲಕ್ಷಣಗಳು, ಸ್ವಾಭಾವಿಕ ಸಸ್ಯವರ್ಗ, ಮಣ್ಣು ಮತ್ತು ವಾಯುಗುಣ, ಹಾಗೆ ರಾಮ್ಸಾರ್ ತಾಣಗಳಾಗಿರ್ಬೋದು, ಹಾಗೆ ವನ್ಯಜೀವಿ ಧಾಮ, ಹುಲಿ ಸಂರಕ್ಷಣಾ ತಾಣ, ಖನಿಜ ಸಂಪನ್ಮೂಲಗಳು, ಕೈಗಾರಿಕೆಗಳು, ಸಾರಿಗೆ,
ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಇವೆಲ್ಲ ವಿಷಯಗಳಿಗೆ ಒಳಗೊಂಡಂತೆ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕನ್ನು ಇಟ್ಕೊಂಡು ಚರ್ಚೆ ಮಾಡಿರೋದು ಈ ಒಂದು ಬುಕ್ಸಲ್ಲಿ ಸಿಗತ್ತೆ ನಿಮಗೆ. ಹಾಗೆ ಅದರ ಜೊತೆಗೆ ಕರ್ನಾಟಕದ 31 ಜಿಲ್ಲೆಗಳು, ಆ 31 ಜಿಲ್ಲೆಗಳು, ಒಂದೊಂದು ಜಿಲ್ಲೆನೂ ಯಾವಾಗ ರಚನೆ ಆಯಿತು, ಆ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಅಂಶಗಳು ಏನೇನು, ಎಕ್ಸಾಮ್ ದೃಷ್ಟಿಯಿಂದ ಆ ಜಿಲ್ಲೆಯ ಬಗ್ಗೆ ಏನು ಫೋಕಸ್ ಮಾಡ್ಬೋದು ಆ ಮಾಹಿತಿನೂ ಕೂಡ ಇದರಲ್ಲಿ ಸಿಗತ್ತೆ. ಅದರ ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಅದರ ಜೊತೆಗೆ ಕರ್ನಾಟಕದ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ಸಿಗ್ತವೆ. ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರನೂ ಕೂಡ ಇದರಲ್ಲಿ ಹಾಕಿದ್ದೀನಿ ನೋಡಿ. ಈ 4 ಭಾಗಗಳನ್ನು ಕ್ಲೀನಾಗಿ ಓದ್ಕೊಂಡ್ರೆ ಮುಂದೆ ಬರ್ತಾ ಇರುವಂತಹ ಎಕ್ಸಾಮಿಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡಿ. ಬುಕ್ಸು ಕರ್ನಾಟಕ ಭೂಗೋಳ ಅಂತ, ಈ ಬುಕ್ಸನ್ನು ನಿಮಗೆ ಎಲ್ಲ ಬುಕ್ ಸ್ಟಾಲಲ್ಲಿ ಕೂಡ ಸಿಗತ್ತೆ, ಅಥವಾ ಕೊರಿಯರ್ ಮೂಲಕನೂ ಕೂಡ ನಾವು ಇಲ್ಲಿಂದ ನಿಮಗೆ ಕಳಿಸ್ತೀವಿ. ಇದ್ರ ಬಗ್ಗೆ ಮಾಹಿತಿ ತಗೊಳ್ಳೋದಾದರೆ ನೀವು 9008515660 ಈ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ತಗೊಳ್ಳಿ. ಬುಕ್ಸ್ ಬೇಕಂದ್ರೆ ಮನೆ ಬಾಗಿಲಿಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನ ಮೂಲವಾಗಿದೆ ಅಂತ ಇದೆ ನೋಡಿ. ನವೀಕರಿಸಬಹುದಾದಂತಹ ಇಂಧನದ ಮೂಲ ಅಂತ ನೋಡಿದಾಗ ಇಲ್ಲಿ ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಬೇಕು. ಕಲ್ಲಿದ್ದಲನ್ನ ನವೀಕರಿಸಬಹುದಾ ನೋಡಿ. ಕಲ್ಲಿದ್ದಲು ಒಂದ್ಸಲ ಬಳಕೆ ಮಾಡಿಬಿಟ್ರೆ ಆ ಜಾಗದ ಮತ್ತು ಕಲ್ಲಿದ್ದಲು ನಮಗೆ ಸಿಗಲ್ಲ, ಹಾಗಾಗಿ ನವೀಕರಿಸೋದಕ್ಕೆ ಸಾಧ್ಯತೆ ಇಲ್ಲ. ನೈಸರ್ಗಿಕ ಅನಿಲವನ್ನು ಕೂಡ ನವೀಕರಿಸೋದಕ್ಕೆ ಸಾಧ್ಯತೆ ಇಲ್ಲ, ಪೆಟ್ರೋಲ್ ಅನ್ನು ಕೂಡ ನವೀಕರಿಸೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಯಾವುದನ್ನ ನವೀಕರಿಸಬಹುದಪ್ಪ ಅಂದ್ರೆ ಸೌರ ಶಕ್ತಿಯನ್ನ, ಸೋಲಾರ್ ಎನರ್ಜಿಯನ್ನ ಮಾತ್ರ ನಾವು ಏನ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ, ನವೀಕರಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೋಲಾರ್ ಎನರ್ಜಿ ಅನ್ನುವಂಥದ್ದು ರಿನ್ಯೂಯಬಲ್ ಸೋರ್ಸ್ ಆಗಿರೋದನ್ನ ನೋಡ್ತೀವಿ. ಕ್ಲಿಯರಾ? ನವೀಕರಿಸಬಹುದಾದಂತಹ ಇಂಧನದ ಮೂಲ ಯಾವುದು? ಸೌರಶಕ್ತಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. 12ನೇ ಪ್ರಶ್ನೆಗೆ ಡಿ ಅನ್ನ ನಾವು ಆನ್ಸರ್ ಆಗಿ ತಗೊಳ್ತೀವಿ. ನೆಕ್ಸ್ಟ್ ಹೋಗೋಣ. ವಿವಿಧ ರೀತಿಯ ಹೂಗಳ ಬಗ್ಗೆ ಒಂದು ಪರಿಕಲ್ಪನೆಯನ್ನ ವಿದ್ಯಾರ್ಥಿಗಳಿಗೆ ಸ್ಪಷ್ಟಪಡಿಸಲು ಶಿಕ್ಷಕರು ಮಾಡಬಹುದಾದ ವಿಷಯಗಳನ್ನ ಸ್ಪಷ್ಟಪಡಿಸಿ. ಅಂದ್ರೆ ಒಬ್ಬ ಟೀಚರ್ ಹೂಗಳ ಪರಿಚಯವನ್ನ ಮಾಡಿಕೊಡ್ತಾರೆ ಯಾರಿಗೆ? ಸ್ಟೂಡೆಂಟ್ಸಿಗೆ. ಯಾವ ರೀತಿಯಲ್ಲಿ ಹೂಗಳ ಪರಿಚಯವನ್ನ ಮಾಡಿದ್ರೆ ಆ ಹುಡುಗನಿಗೆ ಈಸಿಯಾಗಿ ಆ ಮೆಥಡ್ ಅರ್ಥ ಆಗತ್ತೆ ಅನ್ನೋದು ಇಲ್ಲಿ ಹೇಳಿರುವಂಥದ್ದು. ಚಾರ್ಟ್ನಲ್ಲಿರೋ ಹೂಗಳ ಚಿತ್ರಗಳನ್ನು ತೋರಿಸೋದು, ಚಾರ್ಟ್ ಇಟ್ಕೊಂಡು ಹೂಗಳ ಒಂದು ಲೀಸ್ಟನ್ನು ತೋರಿಸೋದು. ವಿವಿಧ ರೀತಿಯ ಹೂಗಳ ಬಗ್ಗೆ ಪುಸ್ತಕದಿಂದ ಓದಿ ತಿಳ್ಕೊಳ್ರಿ ಅಂತ ಮಾಹಿತಿ ಹೇಳೋದು. ಬುಕ್ಸಲ್ಲಿ ಇರ್ತವೆ, ಹೂಗಳನ್ನು ತಿಳ್ಕೊಳ್ರಿ ಅಂತ ಹೇಳುವಂಥದ್ದು. ವಿವಿಧ ಹೂಗಳನ್ನು ತರಲು ಮಕ್ಕಳಿಗೆ ಹೇಳಿ, ಅಂದರೆ ಮಕ್ಕಳಿಗೆ ಹೇಳೋದು, ವಿವಿಧ ಹೂಗಳನ್ನು ತಂಬರಪ್ಪ, ಅದ್ರ ಬಗ್ಗೆ ನಾನು ಇದು ಮಾಡ್ತೀನಿ ಅಂತ. ಅಥವಾ ಬೋಧನೆಯ ಸಮಯದಲ್ಲಿ ತರಗತಿಯಲ್ಲಿ ನಿಜವಾದಂತಹ ಹೂವುಗಳನ್ನು ತೋರಿಸೋದು. ಈಗ ಯಾವುದು? ಗುಲಾಬಿ ಹೂವಿನ ಬಗ್ಗೆ ಪಾಠ ಮಾಡ್ತಾ ಇದ್ದೀರಿ, ದಾಸವಾಳದ ಬಗ್ಗೆ ಪಾಠ ಮಾಡ್ತಾ ಇದ್ದೀವಿ. ಆಗ ವಿವಿಧ ಆ ಹೂವನ್ನು ತಂದು ನೋಡಪ್ಪ ಇದೇ ಆ ಹೂವು ಅಂತ ತೋರಿಸಿದ್ರೆ ಮಕ್ಕಳಿಗೆ ಯಾವತ್ತೂ ಮರೆಯೋದಿಲ್ಲ ಅದು. ಸೊ ಮೆಮೊರಿಯಲ್ಲಿ ಲಾಂಗ್ ಟೈಮ್ ಸ್ಟೋರ್ ಆಗುತ್ತೆ. ಹಾಗಾಗಿ ಆ ನಿಜವಾದಂತಹ ಹೂವುಗಳನ್ನು ತರಿಸಿ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ತಿರ್ಸಿದ್ರೆ ಆ ವಿಷಯ ಏನಾಗುತ್ತೆ ಅವರಿಗೆ ಅರ್ಥವಾಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗುತ್ತೆ. ತರಗತಿಯಲ್ಲಿ ನಿಜವಾದಂತಹ ಹೂವುಗಳನ್ನು ತೋರಿಸುವುದರ ಮೂಲಕ ಬೋಧನೆಯನ್ನು ಮಾಡಿದರೆ ಎಫೆಕ್ಟಿವ್ ಟೀಚಿಂಗ್ ಆಗೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ರಾಹುಲ್ ಸಮಯಕ್ಕೆ ಸರಿಯಾಗಿ EVS ನಿಯೋಜನೆಯನ್ನ ಸಲ್ಲಿಸುವುದಿಲ್ಲ, ನಂತರ ನೀವೇನ್ ಮಾಡ್ತೀರಿ ಅಂತ. ಒಬ್ಬ ಶಿಕ್ಷಕರಾದವರು ಅವನು ಟೈಮ್ ಸರಿಯಾಗಿ EVS ಕಾನ್ಸೆಪ್ಟನ್ನು ನಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿಲ್ಲ. ಅವಾಗ ಏನು ಮಾಡ್ಬೋದು? ಪೋಷಕರಿಗೆ ತಿಳಿಸ್ತೀರಾ, ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡ್ತೀರಾ, ಅಥವಾ ಅವನನ್ನು ತರಗತಿಯ ಪ್ರವೇಶಿಸಲು ಬಿಡೋದಿಲ್ಲ, ಕ್ಲಾಸ್ ರೂಮಿಗೆ ಕರ್ಕೊಳ್ಳೋದಿಲ್ವಾ, ಕಾರವನ್ನು ತಿರಿಯಲು ಪ್ರಯತ್ನಿಸುತ್ತೀರಾ, ಅಂದರೆ ಯಾಕೆ ಹೋಮ್ವರ್ಕ್ ಯಾಕೆ ಮಾಡಿಲ್ಲ, ಯಾಕೆ ತಂದು ಕೊಡಲಿಲ್ಲ ಅದ್ರ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಪಡ್ತೀರಾ, ಅಥವಾ ಅವನನ್ನು ನೆಗ್ಲಿಜೆನ್ಸ್, ಅವನು ಬರೆಯೋದೇ ಇಲ್ಲ ಬಿಡು, ಅವನ ಬಗ್ಗೆ ಏನು ಮಾಡೋಣ, ಅವನು ಹಾಗೆ ಅಂಥೇಳಿ ಅವನನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀರಾ ಅಂತ ಕೇಳಿರುವಂಥದ್ದು. ಏನು ಮಾಡ್ಬೋದು ನಾವು ನೋಡಿ? ಫಸ್ಟು ಅವ್ನು ಯಾಕೆ ಕೊಟ್ಟಿಲ್ಲ ಅಂತ ತಿಳ್ಕೊಬೇಕು. ಅಂದರೆ ಏನು ತಿಳ್ಕೊಬೇಕು? ಕಾರಣವನ್ನು ತಿಳ್ಕೊಬೇಕು. ಏನಾದ್ರು ಒಂದು ರೀಸನ್ ಇರುತ್ತೆ. ಆ ವಿದ್ಯಾರ್ಥಿ ಆ ದಿನ ಹೋಮ್ವರ್ಕ್ ಬರ್ದಿಲ್ಲ ಅಂದರೆ ಅವನ ಮನೇಲಿ ಏನೋ ಕೆಲಸ ಇರ್ಬೋದು, ಅಥವಾ ಹೊರಗಡೆ ಎಲ್ಲರೂ ಹೋಗಿರ್ಬೋದು, ಪೇರೆಂಟಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಸಮಸ್ಯೆಗಳಿರ್ತಾವೆ.
ಯಾಕೆ ಅಂತ ರೀಸನನ್ನು ತಿಳ್ಕೊಂಡ್ರೆ, ಆ ಕಾರಣ ಗೊತ್ತಾಯ್ತಂದ್ರೆ ಮುಂದೆ ಆ ರೀತಿ ಆಗ್ದಂಗೆ ಅವನಿಗೆ ಎಚ್ಚರಿಕೆ ಕೊಡ್ಬೋದು, ಅಥವಾ ಆ ರೀತಿ ಮಾಡಬೇಡ ಅಂತ ಅವನಿಗೆ ಏನು ಮಾಡ್ಕೋದು, ಮನವರಿಕೆಯನ್ನು ಕಳಿಸ್ಬೋದು. ಹಾಗಾಗಿ ಕಾರಣವನ್ನು ತಿಳಿಯಲು ಪ್ರಯತ್ನಿಸ್ಬೇಕು ಶಿಕ್ಷಕರಾದವರು. ಸುಮ್ಮನೆ ಅವನನ್ನು ದಂಡಿಸೋದಲ್ಲ, ಕ್ಲಾಸಿಂದ ಹೊರ ಹಾಕೋದಲ್ಲ, ಪೇರೆಂಟಿಗೆ ಇನ್ಫಾರ್ಮ್ ಮಾಡೋದಲ್ಲ. ರೆಗ್ಯುಲರ್ ಆಯ್ತಂದ್ರೆ ಯಾವ್ದಾದ್ರು ಬದಲಾವಣೆ ಮಾಡ್ಕೋಬೇಕು. ಫಸ್ಟ್ ರೀಸನನ್ನು ತಿಳ್ಕೊಂಡು ನಂತರ ಅದಕ್ಕೆ ಪರಿಹಾರವನ್ನು ಹುಡುಕೋಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಸಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ರೈಟ್, ನೆಕ್ಸ್ಟ್ ಹೋಗೋಣ. ಹರಿಕೆ ಜೌಗು ಪ್ರದೇಶದಲ್ಲಿ ಯಾವ ನದಿಗಳು ಸಂಗಮವಾಗುತ್ತವೆ? ಹರಿಕೆ ಜೌಗು ಪ್ರದೇಶ ಅಂತ ಕಂಡುಬರುತ್ತೆ. ಹಾಗಾದರೆ ಫಸ್ಟ್ ಹರಿಕೆ ಜೌಗು ಪ್ರದೇಶ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದರೆ, ಇದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತೆ. ಎಲ್ಲಿರುವಂಥದ್ದು? ಇದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ವೆಟ್ಲ್ಯಾಂಡೇ ಹರಿಕೆ ಜೌಗು ಪ್ರದೇಶ. ಹಾಗಾದರೆ ಈ ಹರಿಕೆ ಜೌಗು ಪ್ರದೇಶ ಅನ್ನುವಂಥದ್ದು ಯಾವ ನದಿಗಳ ಸಂಗಮ ಸ್ಥಳದಲ್ಲಿದೆ ಅಂತ ಕೇಳಿದರೆ, ಇಲ್ಲೊಂದು ಬ್ಯಾರೇಜು ಕೂಡ ಇದೆ. ಯಾವ ಬ್ಯಾರೇಜ್ ಅಪ್ಪ ಅಂದರೆ ಹರಿಕೆ ಬ್ಯಾರೇಜ್ ಅಂತಾನೂ ಕೂಡ ಕರಿತೀವಿ, ಹರಿಕೆ ಬ್ಯಾರೇಜ್. ಹಾಗಾದರೆ ಈ ಹರಿಕೆ ಬ್ಯಾರೇಜ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂದರೆ ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇಲ್ಲಿ ಯಾವ ಎರಡು ನದಿಗಳು ಸಂಗಮವಾಗ್ತಾವಪ್ಪ ಅಂದರೆ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ಸಂಗಮ ಸ್ಥಳದಲ್ಲಿ ಕಂಡುಬರುವಂಥದ್ದು. ಅಂದರೆ ಬಿಯಾಸ್ ನದಿ ಹೋಗಿ ಸಟ್ಲೇಜ್ ನದಿಗೆ ಸೇರುತ್ತೆ. ಆ ಸ್ಥಳವನ್ನೇ ಹರಿಕೆ ಬ್ಯಾರೇಜ್ ಅಂತ ಕರಿತೀವಿ, ಅಥವಾ ಆ ಒಂದು ಪ್ರದೇಶವನ್ನೇ ಹರಿಕೆ ಜೌಗು ಪ್ರದೇಶ, ಹರಿಕೆ ವೆಟ್ಲ್ಯಾಂಡ್ ಅಂತಾನೆ ಕರೆಯುವಂಥದ್ದು. ಹಾಗೆ ಈ ಹರಿಕೆ ಅನ್ನುವಂಥದ್ದು ಎಲ್ಲಿದೆ ಅಂತ ಗೊತ್ತಾಯಿತು. ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬರ್ಡ್ ಸೆಂಚುರಿ ಇದೆ, ರಂಗನತಿಟ್ಟು ಪಕ್ಷಿಧಾಮ ಅಂಥೇಳಿ. ಈ ರಂಗನತಿಟ್ಟು ಪಕ್ಷಿಧಾಮ ಅನ್ನುವಂಥದ್ದು ಇದು ಕೂಡ ಒಂದು ವೆಟ್ಲ್ಯಾಂಡ್ ಲೀಸ್ಟಲ್ಲಿ ಇರೋದು, ಅಥವಾ ರಾಮ್ಸಾರ್ ಸೈಟಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಈ ರಾಮ್ಸಾರ್ ಸೈಟಲ್ಲಿರುವಂತಹ ರಂಗನತಿಟ್ಟು ಪಕ್ಷಿಧಾಮ ಎನ್ನುವಂಥದ್ದು ಯಾವ ನದಿ ಭಾಗದಲ್ಲಿದೆ ಅಂತ ಕಾಮೆಂಟಲ್ಲಿ ಆನ್ಸರ್ ಮಾಡ್ತೀರಾ? ಕ್ಲಿಯರಾ? ರಂಗನತಿಟ್ಟು ಜೌಗು ಪ್ರದೇಶ ಅಥವಾ ರಂಗನತಿಟ್ಟು ರಾಮ್ಸಾರ್ ಸೈಟ್ ಅನ್ನುವಂಥದ್ದು ಯಾವ ನದಿ ಭಾಗದಲ್ಲಿ ಕಂಡುಬರುತ್ತೆ ಅದನ್ನು ಕಾಮೆಂಟಲ್ಲಿ ಆನ್ಸರ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆಗಳು ಬಂದಾಗ ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಕ್ಲಿಯರ್ ಸ್ನೇಹಿತರೆ? ನೋಡಿ, ಇಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು 15 ಪ್ರಶ್ನೆಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡಿದ್ದೀವಿ. ನೋಡಿ, ಆನ್ಲೈನ್ ಕೋರ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲ ಟಾಪಿಕ್ಸನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಮುಂದೆ ಬರುವಂತಹ ಎಕ್ಸಾಮಿಗೆ 100% ನಿಮಗೆ ಯೂಸ್ ಆಗುತ್ತೆ. ಹಾಗೆ ಎಲ್ಲ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡೋ ಟೈಮಲ್ಲಿ ಕೆಲವೊಂದು ಕ್ವಶನ್ಸನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ಆ ವರ್ಕ್ ಕೊಟ್ಟಿರೋದೇನಪ್ಪ ಅಂದರೆ ನೀವು ಒಂಚೂರು ಫೈಂಡ್ ಮಾಡಿ ಹುಡುಕ್ರಿ, ಆನ್ಸರನ್ನು ಹುಡುಕಬೇಕು, ಕಾಮೆಂಟ್ ಮಾಡಬೇಕು. ಆವಾಗ ನಿಮಗೂ ಕೂಡ ಹೊಸದಾಗಿರುವಂಥ ಒಂದು ಕಾನ್ಸೆಪ್ಟು ಅಥವಾ ಹೊಸ ವಿಷಯವನ್ನು ಅರ್ಥ ಮಾಡ್ಕೊಳ್ಳುವಂತಹ ಅಥವಾ ಹುಡುಕುವಂಥ ಒಂದು ಪ್ರಯತ್ನ ಮಾಡ್ತೀರಿ ಅಂತಲೇ ಆ ಕ್ವಶನ್ಸನ್ನು ಕೊಟ್ಟಿರುವಂಥದ್ದು. ಯಾವ ರೀತಿ ಕಾಮೆಂಟ್ ಮಾಡ್ತೀರಿ ಅಂಥೇಳಿ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಥ್ಯಾಂಕ್ ಯು.